ಅಲ್ಲಿಂದ ಬಿಜಾಪುರದ ಹತ್ತಿರ ಇರತಕ್ಕಂತಹ ಕೋರಾವರ ಪ್ರಾಣದೇವರಂತಿದ್ದಾರೆ. ಅದ್ಭುತವಾಗಿದೆ, ಸುಂದರವಾಗಿರತಕ್ಕಂಥ ಮೂರ್ತಿ. ಆ ಊರಿಗೆ ಬಂದರು ಸತ್ಯಜ್ಞಾನ ತೀರ್ಥರು. ಅಲ್ಲಿ ಶಾನ್ಭೋಗರ ಮನೆಯಲ್ಲಿ ಈಗ ತೋರಿಸ್ತಾರೆ, ಬಿದ್ದು ಹೋಗಿದೆ ಆ ಮನೆ, ನಾ ಹೋಗಿದ್ದೆ. ಅವರ ಮನೆಯಲ್ಲಿ ಮೂಲರಾಮದೇವರ ಪೂಜೆ. ಆ ಊರಿನಲ್ಲಿ ಒಂದು ಸಂಪ್ರದಾಯ, ಯಾರೇ ಬಂದರೂ ಏನೇ ಕಾರ್ಯಕ್ರಮವನ್ನ ಮಾಡಿದರೂ ಆ ಕೋರಾವರ ಪ್ರಾಣದೇವರ ಮುಂದೋಗಿ 2 ತೆಂಗಿನಕಾಯಿ ಇಡಬೇಕು. ಕೋರಾವರಪ್ಪ, ನಮ್ಮ ಮನೆಗೆ ನೀನು ಬರಬೇಕು, ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಕೇಳಬೇಕು. ಇದು ಸಂಪ್ರದಾಯ. ಸತ್ಯಜ್ಞಾನ ತೀರ್ಥರ ಒಳಗೆ ಬಂದರು. ಕೆಲವರು ಹೇಳಿದ್ರು ಈ ಥರ ಸಂಪ್ರದಾಯ ಇದೆ ಅಂತ. ಅವಶ್ಯ ಆಗಲಿ ಅಂದರು. ಎದ್ದು ಹೋಗಿ 2 ಕಾಯಿ ಇಟ್ಟರು, ಬರಬೇಕು ಮೂಲರಾಮದೇವರ ಪೂಜೆಗೆ ಅಂತ. ಪಾಠ ಹೇಳ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಏನು ತೋಚಿತ ಗೊತ್ತಿಲ್ಲ ಅವರಿಗೆ, ಸತ್ಯಜ್ಞಾನ ತೀರ್ಥರಿಗೆ. ಕೋರಾವರ ಪ್ರಾಣದೇವರ ದೇವಸ್ಥಾನದಿಂದ ಯಾವ ಮನೆಯಲ್ಲಿ ರಾಮದೇವರ ಪೂಜೆ ಆಗುತ್ತೋ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕ್ರಿ ಅಂತ. ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಸ್ವಾಮಿಗಳು ನೈವೇದ್ಯಕ್ಕೆ ಬರ್ತಾರೆ ಅಂತ ತಿಳ್ಕೊಂಡ್ರು ಎಲ್ಲರೂ ಕೂಡ. ಸರಿ ಅಂತ ಸ್ವಚ್ಛವಾಗಿ ಮಾಡಿ ಸಗಣಿ ಸಾರಿಸಿ ರಂಗೋಲಿ ಹಾಕಿದರು. ಸ್ವಾಮಿಗಳು ಸ್ನಾನ ಮಾಡಿದ್ದಾರೆ. 2ನೇ ಸ್ನಾನ ಆಯ್ತು, ಗಂಟಿ ಬಾರಿಸಿದ್ರು ನೋಡ್ರಿ ಸ್ವಾಮಿಗಳು, ಸತ್ಯಜ್ಞಾನ ತೀರ್ಥರು. ಆಶ್ಚರ್ಯ ಆಗುತ್ತೆ ಕೇಳಿದ್ರೆ, ಮೈ ಜುಮ್ ಅನ್ನತ್ತೆ. ಕೋರಾವರ ಪ್ರಾಣದೇವರ ಗರ್ಭಗುಡಿಯಿಂದ ಒಂದು ಸುಂಟರ ಗಾಳಿ ಬಂತು. ಎಲ್ಲಿಂದ ಬಂತು ಗೊತ್ತಿಲ್ಲ. ಆ ಸುಂಟರ ಗಾಳಿ ಇವರೇನು ಸಾರಿಸಿ ರಂಗೋಲಿ ಹಾಕಿದ್ರಲ್ಲ, ಆ ಎಲ್ಲ ವಿಧವಾದ ದಾರಿಯಲ್ಲೇ ಬಂದು ಯಾರ ಮನೆಯಲ್ಲಿ ಮೂಲರಾಮದೇವರ ಪೂಜೆ ನಡೆದಿತ್ತೋ ಅದರೊಳಗೆ ಹೋಯ್ತು ಸುಂಟರ ಗಾಳಿ. ಪ್ರತ್ಯಕ್ಷ ನೋಡಿದ್ದಾರೆ. ಅಲ್ಲಿ ಪ್ರತಿಮೆಗಳೇ ಇಲ್ಲ, ಅವು ಮೂಲ ಪ್ರತಿಮೆಗಳೇ ಅಲ್ಲ ಅಂತ ಹೇಳುವವರಿದ್ದಾರಲ್ಲ ಮೂರ್ಖರು. ಈ ಕಥೆ ಕೇಳ್ರಿ ಗೊತ್ತಾಗುತ್ತೆ. ಪುಕ್ಕಟ್ಟೆ ಬರೋದಿಲ್ಲ ಕೋರಾವರ ಪ್ರಾಣದೇವರು. ಅದು ಪೀಠವೇ ಅಲ್ಲ, ಅದು ದೇವರೇ ಅಲ್ಲ ಅಂತ ಅನ್ನಬೇಕಾದ್ರೆ ಈ ತರ ಘಟನೆ ನಡಿಲಕ್ಕೆ ಸಾಧ್ಯವಾ? ಬಂದ್ಬಿಡ್ತು ನೋಡ್ರಿ. ಆಮೇಲೆ ಪೂಜೆ ಎಲ್ಲ ಆಯ್ತು. ಪೂಜೆ ಆಗಿ ಕೊನೆಗೊಂದು ಗಂಟೆ ಬಾರಿಸ್ತಾರೆ. ಗಂಟೆ ಬಾರಿಸ್ತಾ ಇರ್ಲಕ್ಕೇನೆ ಅದೇ ತರಹದ ಸುಂಟರ ಗಾಳಿ ಆ ಮನೆಯಿಂದ ಹೋಗಿ ಕೋರಾವರ ಪ್ರಾಣದೇವರೊಳಗೆ ಸೇರ್ಕೊಂಡಿದೆ. ಕೋರಾವರಕ್ಕೆ ಹೋಗಿ ಕೇಳ್ರಿ, ಸುಳ್ಳು ಕರೆಯುವಂತ ಗೊತ್ತಾಗ್ತದೆ. ಯಾವ ಮನೆಯಲ್ಲಿ ನಡೀತೋ ಆ ಮನೆ ಇವತ್ತಿಗೂ ಇದೆ. ಏನ್ ಸತ್ಯಜ್ಞಾನರ ಒಂದೊಂದು ಮಹಿಮೆಗಳು.